ನಟ ದರ್ಶನ್ ಪರವಾಗಿರುವಂತಹ ವಕೀಲರು ಕೂಡ ಈಗ ವಾದವನ್ನು ಮಾಡ್ತಾ ಇದ್ದು ಅದಕ್ಕೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಖಡಕ್ ಪ್ರಶ್ನೆಯನ್ನ ಕೇಳಿದೆ. ಸುಪ್ರೀಂ ಕೋರ್ಟ್ ಖಡಕ್ ಪ್ರಶ್ನೆಯನ್ನ ದರ್ಶನ್ ಪರ ವಕೀಲರಿಗೆ ಕೇಳಿರುವಂಥದ್ದು. ದರ್ಶನ್ ಪರ ವಕೀಲ್ ಸಿದ್ಧಾರ್ಥ್ ಹೇಳಿಕೆ ಹೀಗಿರ್ತು, ಹೇಳಿದ ರೀತಿಯಲ್ಲಿ ತನಿಖೆ ಮಾಡಿಲ್ಲ ಎನ್ನುವಂಥದ್ದು, ಅದನ್ನೆಲ್ಲ ಪಕ್ಕಕ್ಕಿಡಿ ಅಂತ ಹೇಳಿ ನ್ಯಾಯಮೂರ್ತಿಗಳಾಗಿರುವಂತಹ ಪರ್ದೇವಾಲಾ ಅವರು ಹೇಳ್ತಾರೆ. ನಾವು ಯಾಕೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ನಂಬಬಾರದು ಹೇಳಿ ಎನ್ನುವಂತಹ ಪ್ರಶ್ನೆಯನ್ನ ಅವ್ರು ಕೇಳ್ತಾರೆ. ನ್ಯಾಯಾಧೀಶರ ಮುಂದೆ ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆ ಕೊಟ್ಟಿದ್ದಾನೆ, ನಾವು ಆತನ ಹೇಳಿಕೆಯನ್ನ ಯಾಕೆ ನಂಬಬಾರದು ತಿಳಿಸಿ. ರಕ್ತ ಮತ್ತು ದೇಹದ ದ್ರವ್ಯಗಳ ಬಗ್ಗೆ ಅಧ್ಯಯನ ನಡೆಸಲಾಗಿರುವಂತಹ ವರದಿ, ಆ ವರದಿಯನ್ನು ನಾವು ಯಾಕೆ ನಂಬಬಾರದು? ಎಲ್ಲ 7 ಮಂದಿ ಆರೋಪಿಗಳು ಒಂದೇ ಕಡೆ ಇದ್ದ ಬಗ್ಗೆ ಸಾಕ್ಷ್ಯ ಇದೆ, ಆ ಸಾಕ್ಷ್ಯವನ್ನು ನಾವು ಯಾಕೆ ನಂಬಬಾರದು? ಆ ಆರೋಪಿಗಳ ಮೇಲೆ ಕೊಲೆ ಪ್ರಕರಣ ದಾಖಲೆಯಾಗಿದೆ, ನಾವ್ ಯಾಕೆ ನಂಬಬಾರದು? ನಟ ದರ್ಶನ್ ಹಣೆ ಬರಹ ಲೈವ್ ಮಾಹಿತಿ. ನಟ ದರ್ಶನ್ ಪರ ವಕೀಲ ಸಿದ್ಧಾರ್ಥ್ ದವೆ 12 ದಿನಗಳ ಬಳಿಕ ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆಯನ್ನು ನೀಡಿದ್ದಾವೆ. ನಾವು ಪ್ರಶ್ನೆ ಒಂದು ಕೇಳ್ತಾ ಇದ್ದೀವಿ, 12 ದಿನ ಪೊಲೀಸರು ಏನ್ ಮಾಡ್ತಾ ಇದ್ರು? ಪರ್ದೇವಾಲಾ ಅವರು ಕೇಳ್ತಾರೆ, ವಶಪಡಿಸಿಕೊಂಡಿರುವ ವಸ್ತುಗಳ ಮೇಲೆ ರಕ್ತ ದಾಖಲೆಗಳು ಪತ್ತೆಯಾಗಿವೆ. ನಟ ದರ್ಶನ್ ಪರ ವಕೀಲರು ಆ ಒಂದು ವಸ್ತುಗಳನ್ನ 3 ದಿನಗಳ ಬಳಿಕ ವಶಪಡಿಸಿಕೊಳ್ಳಲಾಗಿದೆ. ನಟ ದರ್ಶನ್ ಹಣ ಬರಹ ಅತಿ ಶೀಘ್ರದಲ್ಲಿ ಗೊತ್ತಾಗಲಿದೆ ವೀಕ್ಷಕರೇ. ನಟ ದರ್ಶನ್ ಪರ ವಕೀಲರು ಕೇಳ್ತಾರೆ, 12 ದಿನಗಳ ಬಳಿಕ ಪ್ರತ್ಯಕ್ಷ ಸಾಕ್ಷಿಯನ್ನ ವಿಚಾರಣೆ ಮಾಡಲಾಗಿದೆ. ಪ್ರಶ್ನೆ ಕೇಳ್ತಾ ಇದ್ದೀವಿ ನಾವು, 12 ದಿನ ಪೊಲೀಸರು ಏನ್ ಮಾಡ್ತಾ ಇದ್ರು? ವಶಪಡಿಸಿಕೊಂಡಿರುವಂತಹ ವಸ್ತುಗಳ ಮೇಲೆ ರಕ್ತದ ಕಲೆ ಇದೆ ಅಂತ ನ್ಯಾಯಾಧೀಶರು ಹೇಳಿದಾಗ ಆ ವಸ್ತುಗಳನ್ನ 3 ದಿನಗಳ ಬಳಿಕ ವಶಪಡಿಸಿಕೊಳ್ಳಲಾಗಿದೆ. ಪ್ರತ್ಯಕ್ಷ ಸಾಕ್ಷಿಯನ್ನು ನಾವು ಯಾಕೆ ನಂಬಾರದು ಅಂತ ಹೇಳಿ ನ್ಯಾಯಮೂರ್ತಿಗಳು ಕೇಳ್ತಾರೆ ದರ್ಶನ್ ಪರವಾಗಿರುವಂತಹ ವಕೀಲರಿಗೆ. ಅವ್ರು ಬಂದು ಜಡ್ಜ್ ಮುಂದೆನೆ ಒಪ್ಕೊಳ್ತಾ ಇರ್ತಾರೆ ಕೆಲವೊಂದಿಷ್ಟು ಮಾತುಗಳನ್ನ, ಅದನ್ನ ನಾವ್ ಯಾಕೆ ನಂಬಾರದು ಹೇಳಿ ಅಂತ ಹೇಳಿ ನ್ಯಾಯಾಧೀಶರು ಹೇಳಿದಾಗ ದರ್ಶನ್ ಪರವಾಗಿರುವಂತಹ ವಕೀಲರು ಅದಕ್ಕೆ ಉತ್ತರವಾಗಿ ಹೇಳ್ತಾ ಇರೋದು, ರಕ್ತ ಸಿಕ್ತವಾಗಿರುವಂತಹ ಕಲೆಗಳ ಬಟ್ಟೆಗಳನ್ನೆಲ್ಲ ವಶಪಡಿಸ್ಕೊಂಡಿದ್ಯಾವಾಗ? 3 ದಿನದ ಆದ್ಮೇಲೆ, 3 ದಿನದವರೆಗೆ ಅವ್ರು ಪಾಲಿಸರು ಎಂತ ಮಾಡ್ತಾ ಇದ್ರು ಅಂತ ಹೇಳಿ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ. ನಟ ದರ್ಶನ್ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ್ ದವೆ 12 ದಿನಗಳ ಬಳಿಕ ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆ. ಅದು ಪ್ರಶ್ನೆ ಒಂದು. ನಾವು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.